ಹಲೋ ವೀಕ್ಷಕರೇ, ಇವತ್ತಿನ ದಿವಸ ನಾವು ಮಾವಿನಕಾಯಿ ಗುಳಂಬ ಮಾಡೋಣ. ಬೇಕಾಗುವ ಸಾಮಗ್ರಿಗಳು: ಮಾವಿನಕಾಯಿ, ಏಲಕ್ಕಿ ಪುಡಿ, ಬೆಲ್ಲ. ಮೊದಲೇ ಮಾವಿನಕಾಯಿ ಸಿಪ್ಪೆಯನ್ನು ತೆಗೆದುಕೊಂಡು ಮನೆಯಲ್ಲಿ ತುರಿಯಬೇಕು. ಚೆನ್ನಾಗಿ ತುರಿದ ನಂತರ ಅದನ್ನು ಒಂದು ಬಾಣಲೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ತುರಿದ ಮಾವಿನಕಾಯಿಯನ್ನು ಹಾಕಿ ಅದು ಸ್ವಲ್ಪ ಬೇಯಬೇಕು. ಅದಕ್ಕೇನು ನೀರು ಹಾಕುವ ಅವಶ್ಯಕತೆ ಇಲ್ಲ. ಅದರಲ್ಲಿ ನೀರಿನ ಅಂಶ ಇರೋದರಿಂದ ತಾನಾಗಿ ಬೇಯುತ್ತದೆ. ನಂತರ ಇದನ್ನು ಸ್ವಲ್ಪ ನೀರೇ ಹಾಕಿ ಶೋಧಿಸಿಕೊಳ್ಳಿ. ಶೋಧಿಸಿ ತೆಗೆದುಕೊಂಡ ನಂತರ ಅದನ್ನು ಮತ್ತೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ಶೋಧಿಸಿಕೊಂಡ ಮಾವಿನಕಾಯಿಯನ್ನು ಹಾಕಿ ಅದಕ್ಕೆ ಬೇಕಾಗುವಷ್ಟು ಬೆಲ್ಲ ಹಾಕಿ, ನಿಮಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಬೆಲ್ಲ ಹಾಕಿ. ಹುಳಿ ಹೆಚ್ಚಿಗೆ ಬೇಕಿದ್ದರೆ ಕಡಿಮೆ ಬೆಲ್ಲ ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಇದನ್ನು ಜಾಸ್ತಿ ಕುದಿಸುವ ಅವಶ್ಯಕತೆ ಇಲ್ಲ, ಸ್ವಲ್ಪ ಕುದಿಸಿದರೆ ಸಾಕು. ಇದರ ಜೊತೆಗೆ ಏಲಕ್ಕಿ ಪುಡಿಯನ್ನು ಮಿಕ್ಸ್ ಮಾಡಿ ಹಾಕಲಾಗಿದೆ. ಇದು ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ಮಾವಿನ ಹಣ್ಣಿನ ಸೀಸನ್ ಬಂದರೆ ಇದನ್ನು ಮಾಡಿ ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತದೆ. ಮತ್ತು ಚಿಕ್ಕ ಮಕ್ಕಳಿಗೆ ಇದು ಜಾಮ್ ಥರ ಟೇಸ್ಟ್ ಬರುತ್ತದೆ. ಇದನ್ನು ಚಪಾತಿ, ಬ್ರೆಡ್ಗೆ ಹಚ್ಚಿಕೊಂಡು ತಿನ್ನಬಹುದು. ಇದು 1 ತಿಂಗಳು ಫ್ರಿಜ್ನಲ್ಲಿಟ್ಟರೆ ಏನೂ ಆಗುವುದಿಲ್ಲ. ಮತ್ತು ಇದರಲ್ಲಿ ವಿಟಮಿನ್ ಸಿ ಇರುವುದರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಮತ್ತು ಮಕ್ಕಳು ಇದನ್ನು ತುಂಬ ಇಷ್ಟಪಡುತ್ತಾರೆ. ಯಾವುದೋ ಕೆಮಿಕಲ್ ಇಲ್ಲದೆ, ಏನೂ ಇಲ್ಲದೆ ಒಂದು ಜಾಮ್ ಥರ ರೆಡಿಯಾಗುತ್ತದೆ ವೀಕ್ಷಕರೇ. ನಂತರ ಬೆಂದ ನಂತರ ಇದ್ರ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿ, ಅಂದರೆ ಚೆನ್ನಾಗಿ ಬೇಯುತ್ತದೆ ಒಳಗಡೆ. ನಂತರ ಈಗ ಸವಿಯಲು ಮಾವಿನಕಾಯಿ ಗುಳಂಬ ಸವಿಯಲು ಸಿದ್ಧವಾಗಿದೆ. ನನ್ನ ಚಾನಲ್ ಮೊದಲಿಗೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.